ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಲೋಕಲ್ ಮತ್ತೆ ಸೆಷನ್ ಸ್ಟೋರೇಜ್ ಅಂದ್ರೆ ಏನು ಎಂಬುದಾಗಿ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ದಾಗೆ ನಾವು ಯಾವ್ದೆಲ್ಲ ವ್ಯಾಲ್ಯೂಸ್ ಅನ್ನು ಯು ಐ ಅಲ್ಲಿ ಮಾಡ್ತೇವೆ ಅಥವಾ ಯಾವ ವ್ಯಾಲ್ಯೂಸ್ ಅನ್ನು ಯು ಐ ಅಲ್ಲಿ ಇವೆಂಟ್ ಟ್ರಿಗರ್ ಮಾಡ್ತೇವೆ, ಪೇಜ್ ರಿಫ್ರೆಶ್ ಆದ ನಂತರ ಆ ವ್ಯಾಲ್ಯೂಸ್ ಅಥವಾ ನಾವು ಮಾಡಿದಂತ ಫಂಕ್ಷನಾಲಿಟೀಸ್ ಎಲ್ಲ ಲಾಸ್ಟ್ ಆಗುತ್ತೆ. ಸೊ ಯಾಕೆಂತ ಹೇಳಿದ್ರೆ ಅದು ಯು ಐ ಅಲ್ಲಿ ಎಲ್ಲಿಯೂ ಪರ್ಸಿಸ್ಟೆನ್ಸ್ ಆಗಲ್ಲ, ಪೇಜ್ ರಿಫ್ರೆಶ್ ಆಗುವಾಗ ಪುನಃ ಡಾಮ್ ರೀಪೇಂಟ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ನಾಟ್ ಟು ಹ್ಯಾಪನ್ ದಟ್, ಅದು ಆಗದೇ ಇರ್ಲಿಕ್ಕೆ ನಾವು ನಮ್ಮ ವ್ಯಾಲ್ಯೂಸ್ ಅನ್ನು ಅಥವಾ ನಾವು ಮಾಡಿದ ಫಂಕ್ಷನಾಲಿಟೀಸ್ ಅನ್ನು ಎಲ್ಲಿಯಾದ್ರೂ ಸ್ಟೋರ್ ಮಾಡ್ಬೇಕಾಗುತ್ತೆ. ಸ್ಟೋರ್ ಮಾಡಿ ಬೇಕಾದಾಗ ಆ ವ್ಯಾಲ್ಯೂಸ್ ಅನ್ನು ತರಬೇಕಾಗುತ್ತೆ. ಸೊ ನಾವಿಲ್ಲಿ ಯಾವುದೇ ಸರ್ವರ್ ಯೂಸ್ ಮಾಡದ ಅಥವಾ ಯಾವುದೇ ಡೇಟಾ ಬೇಸ್ ಯೂಸ್ ಮಾಡುದಿಲ್ಲ. ಸೊ ಸಿನ್ಸ್ ವಿ ಆರ್ ನಾಟ್ ಯೂಸಿಂಗ್ ದಟ್, ನಾವು ಬ್ರೌಸರ್ ಅಲ್ಲಿ ಸ್ಟೋರ್ ಮಾಡ್ಬೇಕಾಗುತ್ತೆ. ಯಾಕೆ ಹೇಳಿದ್ರೆ ನಾವು ಈ ಪರ್ಟಿಕ್ಯುಲರ್ ಕೋರ್ಸ್ ಅಲ್ಲಿ ಜಾವಾ ಸ್ಕ್ರಿಪ್ಟ್ ಅನ್ನು ಬ್ರೌಸರ್ ಅಲ್ಲಿ ಹೇಗೆ ರನ್ ಮಾಡೋದು ಅಂತ ಮಾತ್ರ ನೋಡ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಗೆ ಎರಡು ಆಪ್ಷನ್ಗಳಿವೆ, ಒಂದು ಲೋಕಲ್ ಸ್ಟೋರೇಜ್ ಮತ್ತು ಇನ್ನೊಂದು ಸೆಷನ್ ಸ್ಟೋರೇಜ್. ಸೊ ಲೋಕಲ್ ಸ್ಟೋರೇಜ್ ಅಂದ್ರೆ ಇಟ್ಸ್ ಅ ಪಾರ್ಟ್ ಇನ್ ಅ ಬ್ರೌಸರ್ ಆರ್ ಅ ವಿಂಡೋ ಆಬ್ಜೆಕ್ಟ್. ಇದು ಒಂದು ಪ್ರಾಪರ್ಟಿ. ಆ ಪ್ರಾಪರ್ಟಿಯಲ್ಲಿ ಆ ಸ್ಟೋರೇಜ್ ಅಲ್ಲಿ ನಿಮ್ಗೆ ಸ್ಟೋರ್ ಮಾಡಬಹುದು. ಸೆಷನ್ ಸ್ಟೋರೇಜ್ ಕೂಡ ಸೇಮ್. ಒಂದು ಡಿಫ್ರೆನ್ಸ್ ಇದೆ ಲೋಕಲ್ ಸ್ಟೋರೇಜ್ಗೆ ಮತ್ತು ಸೆಷನ್ ಸ್ಟೋರೇಜ್ಗೆ. ಲೋಕಲ್ ಸ್ಟೋರೇಜ್ ಅಲ್ಲಿ ನೀವು ಯಾವುದೇ ವ್ಯಾಲ್ಯೂ ಹಾಕಿದ್ರು, ಸ್ಟೋರ್ ಮಾಡಿದ್ರು, ನೀವು ಮ್ಯಾನ್ಯುಯಲಿ ಆ ವ್ಯಾಲ್ಯೂ ಅನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಆದ್ರೆ ಸೆಷನ್ ಸ್ಟೋರೇಜ್ ಅಲ್ಲಿ ನೀವು ವ್ಯಾಲ್ಯೂ ಅನ್ನು ಸೆಷನ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡಿ ಬ್ರೌಸರ್ ಅನ್ನು ಕ್ಲೋಸ್ ಮಾಡಿ ಪುನಃ ಓಪನ್ ಮಾಡಿದ್ರೆ ಆ ವ್ಯಾಲ್ಯೂ ನಿಮ್ಗೆ ಸಿಗಲ್ಲ. ಸೊ ಆ ಪರ್ಟಿಕ್ಯುಲರ್ ಸೆಷನ್ ಗೆ ಮಾತ್ರ ವ್ಯಾಲ್ಯೂ ಅನ್ನು ಸ್ಟೋರ್ ಮಾಡೋದು ಸೆಷನ್ ಸ್ಟೋರೇಜ್. ಮ್ಯಾನ್ಯುಯಲ್ ಆಗಿ ವ್ಯಾಲ್ಯೂ ಅನ್ನು ಡಿಲೀಟ್ ಮಾಡಿದ್ರೆ ಮಾತ್ರ ಡಿಲೀಟ್ ಆಗುವಂತದ್ದು ಲೋಕಲ್ ಸ್ಟೋರೇಜ್. ಸೊ ಲೋಕಲ್ ಇಸ್ ಪರ್ಮನೆಂಟ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಡಿಲೀಟ್. ಸೆಷನ್ ವ್ಯಾಲ್ಯೂ ವಿಲ್ ಗೆಟ್ ಲಾಸ್ಟ್ ಒನ್ಸ್ ದ ಸೆಷನ್ ಈಸ್ ಡನ್. ಸೊ ಕೆಲವು ಎಕ್ಸಾಂಪಲ್ಸ್ ಅನ್ನು ನೋಡೋಣ. ಸೊ ಮೊದಲು ಲೋಕಲ್ ಸ್ಟೋರೇಜ್. ಟು ಗಿವ್ ಯು ಅನ್ ಎಕ್ಸಾಂಪಲ್, ಇಲ್ಲಿ ವಿಂಡೋ ಆಬ್ಜೆಕ್ಟ್ ಇದೆ. ವಿಂಡೋ ಆಬ್ಜೆಕ್ಟ್ ಅಲ್ಲಿ ನಿಮ್ಗೆ ಇಫ್ ಯು ಗೋ ಡೌನ್, ನಿಮ್ಗೆ ಇಲ್ಲಿ ಲೋಕಲ್ ಸ್ಟೋರೇಜ್ ಇದೆ, ಹಲವಾರು ಪ್ರಾಪರ್ಟೀಸ್ ಗಳಲ್ಲಿ ಇದೆ ಅದಕ್ಕೆ. ಸೊ ವಿಲ್ ಗೆಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟೀಸ್. ಸೊ ಲೋಕಲ್ ಸ್ಟೋರೇಜ್ ನಿಮ್ಮ ಬ್ರೌಸರ್ ಅಲ್ಲಿ ನಿಮ್ಮ ವಿಂಡೋ ಆಬ್ಜೆಕ್ಟ್ ಅಲ್ಲಿ ಇರುವಂತ ಒಂದು ಪ್ರಾಪರ್ಟಿ. ಓಕೆ, ಸೊ ಲೋಕಲ್ ಸ್ಟೋರೇಜ್ ಅದರಲ್ಲಿ ಒಂದು ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ ಸೆಟ್ ಐಟಮ್ಸ್. ಓಕೆ, ನಿಮ್ಗೆ ಐಟಮ್ ಅನ್ನು ಲೋಕಲ್ ಸ್ಟೋರೇಜ್ ಅಲ್ಲಿ ಸೆಟ್ ಮಾಡ್ಲಿಕ್ಕೆ ಆಗುತ್ತೆ. ನೀವು ಅದನ್ನು ಕೀ ಮತ್ತು ವ್ಯಾಲ್ಯೂ ಆಗಿ ಸೆಟ್ ಮಾಡ್ತೀರಿ. ನೇಮ್ ಮಣಿಕಂಠ. ಸೊ ನಾನು ನೇಮ್ ಅನ್ನು ಮಣಿಕಂಠ ಅಂತ ಕೊಟ್ಟೆ. ಸೊ ಈ ವ್ಯಾಲ್ಯೂ ಅನ್ನು ಈಗ ಸೆಟ್ ಮಾಡಿದ್ನೆ. ಸೇವ್ ಮಾಡಿದ ನಂತರ ಈ ಲೋಕಲ್ ಸ್ಟೋರೇಜ್ ಎಲ್ಲಿದೆ ನಿಮ್ಮ ಬ್ರೌಸರ್ ಅಲ್ಲಿ ಎಂಬುದಾದ್ರೆ ನೀವು ಇಲ್ಲಿ ಇನ್ಸ್ಪೆಕ್ಟ್ ಮಾಡುವಾಗ ರೈಟ್ ಅಲ್ಲಿ ಅಪ್ಲಿಕೇಶನ್ ಎಂಬ ಒಂದು ಫೀಲ್ಡ್ ಸಿಗುತ್ತೆ. ಸೊ ಇದನ್ನ ಹೀಗೆ ಕ್ಲಿಕ್ ಮಾಡಿದ್ರೆ ಇದು ನಿಮ್ಮ ಲೋಕಲ್ ಸ್ಟೋರೇಜ್. ಸೊ ಇದನ್ನ ವರಿ ಮಾಡಬೇಡಿ, ಲಾಸ್ಟ್ ಟೈಮ್ ಹಾಕಿದಂತ ವ್ಯಾಲ್ಯೂ. ಸೊ ನೇಮ್ ಮಣಿಕಂಠ ಇದು ವರಿ ಮಾಡಬೇಡಿ, ಇದು ನಾನು ಲಾಸ್ಟ್ ಟೈಮ್ ನಾನು ಆಫ್ ವಿಡಿಯೋ ಮಾಡಿದಂತ ಕೆಲವು ವ್ಯಾಲ್ಯೂಸ್ ಇದು ಹೇಳ್ತೇನೆ ನಾನು ಹೇಗೆ ಅಂತ. ಸೊ ಯು ಹ್ಯಾವ್ ಇನ್ಕ್ಲೂಡೆಡ್ ದ ವ್ಯಾಲ್ಯೂ ನೇಮ್ ಮಣಿಕಂಠ. ಸೊ ಈ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸೊ ಗೋ ಬ್ಯಾಕ್. ಸೊ ಸೆಷನ್ ಸ್ಟೋರೇಜ್ ಎಲ್ಲ ಆಯ್ತು. ಇನ್ನೊಂದು ಹೆಸರನ್ನು ಬೇಕಾದ್ರೂ ಹಾಕ್ಬಹುದು. ಸೊ ಇನ್ನೊಂದು ಹೆಸರು ಹಾಕೋಕ್ಕಿಂತ ಮುಂಚೆ ಸೆಷನ್ ಸ್ಟೋರೇಜ್ ಅಲ್ಲಿ ಒಂದು ವ್ಯಾಲ್ಯೂ ಅನ್ನು ಹಾಕುವ. ಸೆಷನ್ ಸ್ಟೋರೇಜ್ ಡಾಟ್ ಸೆಟ್ ಐಟಮ್ ಆದ ನಂತರ ಯು ವಿಲ್ ಹ್ಯಾವ್ ನೇಮ್ ಅಂಡ್ ಯು ವಿಲ್ ಹ್ಯಾವ್ ಗೌರವ್. ಓಕೆ, ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ನಂತರ ಹೋಗಿ ಇಲ್ಲಿ ಸೆಷನ್ ಸ್ಟೋರೇಜ್ಗೆ ಹೋಗಿ ಇಲ್ಲಿ ನೇಮ್ ಗೌರವ್ ಬಂದಿರುತ್ತೆ. ಈಗ ನಿಮ್ಗೊಂದು ಚಾಲೆಂಜ್ ಇದೆ ಅಥವಾ ನೀವು ಮಾಡ್ಬೇಕಾದದ್ದು, ಸೆಷನ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡಿದ ನಂತರ ನೀವು ಬ್ರೌಸರ್ ಅನ್ನು ಕ್ಲೋಸ್ ಮಾಡಿ ಪುನಃ ಬ್ರೌಸರ್ ಅನ್ನು ಓಪನ್ ಮಾಡಿ ಲೋಕಲ್ ಸ್ಟೋರೇಜ್ ನೋಡಿ, ಅದಾದ ನಂತರ ಸೆಷನ್ ಸ್ಟೋರೇಜ್ ನೋಡಿ. ನಿಮ್ಗೆ ಸೆಷನ್ ಸ್ಟೋರೇಜ್ ಅಲ್ಲಿ ಈ ವ್ಯಾಲ್ಯೂ ಇರುವುದಿಲ್ಲ, ಆದ್ರೆ ಲೋಕಲ್ ಸ್ಟೋರೇಜ್ ಅಲ್ಲಿ ಈ ವ್ಯಾಲ್ಯೂ ಇದ್ದಿರುತ್ತೆ. ಓಕೆ, ಸೊ ಇದನ್ನೊಂದು ನೀವು ನಿಮ್ಮ ಕಡೆಯಿಂದ ಟೆಸ್ಟ್ ಮಾಡಿ. ಸೊ ದಟ್ ಈಸ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಸೆಷನ್ ಸ್ಟೋರೇಜ್ ಅಂಡ್ ಲೋಕಲ್ ಸ್ಟೋರೇಜ್. ಓಕೆ, ಸೊ ಈಗ ನಾವು ಸೆಷನ್ ಸ್ಟೋರೇಜ್ಗೆ ಡೇಟಾವನ್ನು ಹಾಕಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡುವ ಅಂತ ಹೇಳಿದ್ರೆ ಅಲ್ಲಿಂದ ಡೇಟಾವನ್ನು ತೆಗೊಳ್ಳೋದು ಹೇಗೆ ಎಂಬುದಾಗಿ ನೋಡ. ಓಕೆ, ಗೆಟ್ ಫ್ರಮ್ ಸ್ಟೋರೇಜ್. ಸೊ ಕಾನ್ಸ್ಟ್ ನೇಮ್ ಇಸ್ ಈಕ್ವಲ್ ಟು ಲೋಕಲ್ ಸ್ಟೋರೇಜ್ ಡಾಟ್ ಗೆಟ್ ಐಟಮ್. ಸೊ ಆ ಐಟಮ್ ಇದು ಕೀ ಮುಖಾಂತರ ನಿಮ್ಗೆ ಆಕ್ಸೆಸ್ ಮಾಡಬಹುದು. ಓಕೆ, ಸೊ ಸೇವ್ ಇಟ್. ಇನ್ನು ಕನ್ಸೋಲ್ ಡಾಟ್ ಲಾಗ್ ಆಫ್ ನೇಮ್ ಹೋಗಿ ಕನ್ಸೋಲಿಗೆ ಹೋಗಿ ವಿಲ್ ಗೆಟ್ ಮಣಿಕಂಠ. ಸೊ ನೀವು ಲೋಕಲ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡಿದ ಡೇಟಾವನ್ನು ನೀವು ಕನ್ಸೋಲ್ ಅಲ್ಲಿ ಪ್ರಿಂಟ್ ಮಾಡ್ತಿದ್ದೀರಿ. ಓಕೆ,
ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು next thing what you want to store is ರಿಮೂವ್ ಮಾಡೋದು ಹೇಗೆ ಎಂಬುದಾಗಿ ನೋಡೋಣ. ಲೋಕಲ್ ಸ್ಟೋರೇಜ್ ಇಂದ ರಿಮೂವ್ ಮಾಡೋದು ಹೇಗೆ ಅಂತ ಹೇಳಿ. ಸೊ here I'll do remove item local storage dot remove item. ಸೊ ಯಾವ ಐಟಮ್ ರಿಮೂವ್ ಮಾಡ್ಬೇಕು ಅಂತ ನೇಮ್ ಕೊಟ್ಟಿದ್ದೀನಿ. ಸೊ ಹೋಗಿ ಅಪ್ಲಿಕೇಶನ್, ಈಗ ನಾನು ಆಗ ಹಾಕಿದಂತ ವ್ಯಾಲ್ಯೂ ನಿಮ್ಮ ಸ್ಟೋರೇಜ್ ಇಂದ ರಿಮೂವ್ ಆಗುತ್ತೆ. ನೀವು ಕನ್ಸೋಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ನಲ್ ವ್ಯಾಲ್ಯೂ ಸಿಗುತ್ತೆ, ಯಾಕಂತ ಹೇಳಿದ್ರೆ ಅಲ್ಲಿ ಐಟಮ್ ಇಲ್ಲ. ಓಕೆ, ಸೊ ದಿಸ್ ಇಸ್ ಟು ರಿಮೂವ್, ದಿಸ್ ಇಸ್ ಟು ಆಡ್. ಸೊ ಇನ್ನೊಂದು ವ್ಯಾಲ್ಯೂ ಅನ್ನು ಹಾಕೋಣ. local storage dot set item age. I'll put it as string ತರ ಪಾಸ್ ಮಾಡಿ 25 ಎಂಬುದಾಗಿ ಕೊಡ್ತೇನೆ. ಸೊ go to your application, you will get age 25, name ಮಣಿಕಂಠ. ಅದೇ ತರ ನಿಮ್ಗೆ ಅದನ್ನು ಕೂಡ ಆಕ್ಸೆಸ್ ಮಾಡಬಹುದು. ಸೊ ನಿಮ್ಗೆ ಎಲ್ಲ ವ್ಯಾಲ್ಯೂ ಅನ್ನು ಕ್ಲಿಯರ್ ಮಾಡ್ಬೇಕು ಅಂತಿದ್ರೆ, ಲೆಟ್ ಮಿ ಕಮೆಂಟ್ ದಿಸ್ ಆಫ್ ಗೆಟ್ ಐಟಮ್ಸ್ ಬೇಡ. ಸೊ ಎಲ್ಲ ವ್ಯಾಲ್ಯೂಸ್ ಅನ್ನು ಸ್ಟೋರೇಜ್ ಅನ್ನು ಲೋಕಲ್ ಸ್ಟೋರೇಜ್ ಅನ್ನು ಕ್ಲಿಯರ್ ಮಾಡ್ಬೇಕು ಅಂತಿದ್ರೆ ಲೋಕಲ್ ಸ್ಟೋರೇಜ್ ಕ್ಲಿಯರ್. ಸೊ ಯು ಹ್ಯಾವ್ ಟು ಡೂ ಲೋಕಲ್ ಸ್ಟೋರೇಜ್ ಡಾಟ್ ಕ್ಲಿಯರ್. ಸೇವ್ ಮಾಡ್ಕೊಳ್ಳಿ, ಹೋಗಿ ಎಲ್ಲ ವ್ಯಾಲ್ಯೂಸ್ ನಿಮ್ಮ ಲೋಕಲ್ ಸ್ಟೋರೇಜ್ ಇಂದ ಕ್ಲಿಯರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಲೋಕಲ್ ಸ್ಟೋರೇಜ್. ನಿಮ್ಗೆ ಹೇಗೆ ವ್ಯಾಲ್ಯೂ ಅನ್ನು ಲೋಕಲ್ ಸ್ಟೋರೇಜ್ ಹಾಕಬಹುದು, ಹೇಗೆ ವ್ಯಾಲ್ಯೂಸ್ ಅನ್ನು ಲೋಕಲ್ ಸ್ಟೋರೇಜ್ ಇಂದ ತೆಗಿಬಹುದು, ಅದೇ ತರ ಹೇಗೆ ವ್ಯಾಲ್ಯೂಸ್ ಅನ್ನು ಲೋಕಲ್ ಸ್ಟೋರೇಜ್ ಇಂದ ರಿಮೂವ್ ಮಾಡಬಹುದು, ಅದೇ ತರ ಹೇಗೆ ಲೋಕಲ್ ಸ್ಟೋರೇಜ್ ಇಂದ ಕ್ಲಿಯರ್ ಮಾಡಬಹುದು ಎಂಬುದಾಗಿ. ಸೊ ನೆಕ್ಸ್ಟ್ ಟಾಸ್ಕ್ ಏನಂತ ಹೇಳಿದ್ರೆ, ನಾವಿಲ್ಲಿ ಏನು ಟೈಪ್ ಮಾಡ್ತೇವೆ, ಏನ್ ಟೈಪ್ ಮಾಡಿ ಈ ಬಟನ್ ಅನ್ನು ಕ್ಲಿಕ್ ಮಾಡ್ತೇವೆ, ಈ ಫಾರ್ಮ್ ಅನ್ನು ಸಬ್ಮಿಟ್ ಮಾಡುವಾಗ ಸಬ್ಮಿಟ್ ಮಾಡಿದ ಡೇಟಾ ನಮ್ಮ ಲೋಕಲ್ ಸ್ಟೋರೇಜ್ ಗೆ ಹೋಗ್ಬೇಕು. ಓಕೆ, ಜಸ್ಟ್ ಎಕ್ಸಾಂಪಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಯಾವ್ದೆಲ್ಲ ಫಾರ್ಮ್ ಅಲ್ಲಿ ನೀವು ಫಾರ್ಮ್ ಬರೀತೀರಿ, ಫಾರ್ಮ್ ಬರೆದ ನಂತರ ಯಾವ್ದೆಲ್ಲ ಬಟನ್ ಅನ್ನು ಕ್ಲಿಕ್ ಮಾಡ್ತೀರಿ, ಆಗ ನೀವು ಏನ್ ಫಾರ್ಮ್ ಅಲ್ಲಿ ಬರೆದಂತಹ ಡೇಟಾ ನಿಮ್ಮ ಲೋಕಲ್ ಸ್ಟೋರೇಜ್ ಹೋಗ್ಬೇಕು. ಸೊ ದಟ್ ಇಸ್ ಅ ಟಾಸ್ಕ್ ವಿಚ್ ಯು ಆರ್ ಗೋಯಿಂಗ್ ಟು ಡೂ. ಸೊ ಅದರಲ್ಲಿ ಸೊ ಫಸ್ಟ್ ವಿಲ್ ಕಮೆಂಟ್ ಆಫ್ ದೀಸ್ ಪರ್ಟಿಕ್ಯುಲರ್ ಲೈನ್ಸ್. ಈ ಪರ್ಟಿಕ್ಯುಲರ್ ಲೈನ್ಸ್ ಅನ್ನು ಕಮೆಂಟ್ ಮಾಡೋಣ. ಕಮೆಂಟ್ ಮಾಡಿದ ನಂತರ ಸೊ ನಾವು ಫಾರ್ಮ್ ಅನ್ನು ಸೆಲೆಕ್ಟ್ ಮಾಡೋಣ. ಫಾರ್ಮ್ ಗೆ ನಾನು ಏನ್ ಕೊಟ್ಟಿದ್ದೇನೆ, ಫಾರ್ಮ್ ಐಡಿ ಟಾಸ್ಕ್ ಫಾರ್ಮ್ ಇದೆ. ಸೊ ನಿಮ್ಗೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಐಡಿ ಮಾಡಬಹುದು. ಸೊ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ. ಸೊ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ನಂದು ಫಾರ್ಮ್, what is the class name? Task form ಅಲ್ಲ, task form. So task form ಆದ ನಂತರ ಅದಕ್ಕೆ add event listener ಫಾರ್ಮ್ ಇದ್ದ ಕಾರಣ we have to submit. So submit is the event. ಓಕೆ, ಅದಾದ ನಂತರ ಒಂದು ಫಂಕ್ಷನ್ ಅನ್ನು ರೆಫರ್ ಮಾಡುವ. ಸೊ ಆ ಫಂಕ್ಷನ್ ಹೆಸರು ನಿಮಗೆ add to local ಅಂತ ಕೊಡುವ. ಓಕೆ, we are pointing to that particular function. So function add to local. ಈ ಫಂಕ್ಷನ್ ಒಳಗೆ ವಾಟ್ ಯು ನೀಡ್ ಟು ಡೂ, ಮೊದಲು ಇದೊಂದು ಇವೆಂಟ್ ಇರುತ್ತೆ. ಇವೆಂಟ್ ಆದ ನಂತರ ಇವೆಂಟ್ ಅನ್ನು ಅದ್ರ ಪ್ರಿವೆಂಟ್ ಡಿಫಾಲ್ಟ್ ಬಿಹೇವಿಯರ್ ಅನ್ನು ಪ್ರಿವೆಂಟ್ ಮಾಡುವಂತದ್ದು, ಈ ಡಾಟ್ ಪ್ರಿವೆಂಟ್ ಡಿಫಾಲ್ಟ್. ಅದಾದ ನಂತರ ಜಸ್ಟ್ ಕನ್ಸೋಲ್ ಡಾಟ್ ಲಾಗ್ ಆಫ್ 1 2 3 ಮಾಡುವ. ಬಟನ್ ಕ್ಲಿಕ್ ಮಾಡುವಾಗ ಅದು ಬರ್ತಿದೆ ಎಂಬುದಾಗಿ ನೋಡೋಣ. ಸೊ ನಾನು ಇಲ್ಲಿ ಏನಾದ್ರೂ ಇದು ಬಟನ್ ಕ್ಲಿಕ್ ಮಾಡ್ತೇನೆ, ಕ್ಲಿಕ್ ಮಾಡುವಾಗ ಎಸ್. ಸೊ ದ ಇವೆಂಟ್ ಈಸ್ ಫೈರಿಂಗ್, ಇವೆಂಟ್ ಫೈರ್ ಆಗ್ತಾ ಇದೆ. ಸೊ ನಮ್ಗೆ ಈಗ ಏನ್ ಮಾಡ್ಬೇಕು, ವಾಟ್ ಎವರ್ ವ್ಯಾಲ್ಯೂ ಐ ಆಮ್ ಟೈಪಿಂಗ್ ಹಿಯರ್, ಈ ಏನೇನು ವ್ಯಾಲ್ಯೂ ಟೈಪ್ ಮಾಡ್ತೇನೆ ಆ ವ್ಯಾಲ್ಯೂ ಟೈಪ್ ಮಾಡಿದ್ದ ಇಲ್ಲಿ ಆಡ್ ಟಾಸ್ಕ್ ಕ್ಲಿಯರ್ ಮಾಡಿದ ವ್ಯಾಲ್ಯೂ ನಿಮ್ಮ ಲೋಕಲ್ ಸ್ಟೋರೇಜ್ ಗೆ ಹೋಗ್ಬೇಕು. ಸೊ ಇನ್ಪುಟ್ ಫೀಲ್ಡ್ ಅನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇನ್ಪುಟ್ ಫೀಲ್ಡ್ ಅನ್ನು ಸೆಲೆಕ್ಟ್ ಮಾಡಿ we have to write const task ಅಂತ ಕೊಡುವ. ಓಕೆ, ಟಾಸ್ಕ್ is equal to document dot get element by id. ಸೊ ನಮಗೆ ಬೇಕಾದಂತ ಐಡಿ. ಸೊ ನಾವು ಟಾಸ್ಕ್ ಅನ್ನು ಸೆಲೆಕ್ಟ್ ಮಾಡ್ತಿದ್ದೇವೆ. ಸೊ ನಮಗೆ ಬೇಕಾದದ್ದು ಟಾಸ್ಕ್ ಅಲ್ಲ, ಟಾಸ್ಕ್ ಅಲ್ಲಿ ನಾವು ಏನೇನು ಬರೀತೇವೆ ಎಂಬುದಾಗಿ. ಸೊ ಅದಕ್ಕೆ ಯು ಆಲ್ರೆಡಿ ನೋ ಇಟ್, ವಿ ಹ್ಯಾವ್ ಟು ಟೇಕ್ ದ ವ್ಯಾಲ್ಯೂ ತೆಗೆಯುವಾಗ ನಿಮ್ಗೆ ಆ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಏನೇನು ಬರ್ದಿದ್ದೀರಿ ಅದನ್ನು ಕನ್ಸೋಲ್ ಡಾಟ್ ಲಾಗ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ನಾನು ಈಗ ಅದನ್ನು ನೆಕ್ಸ್ಟ್ ಲೈನ್ ಅಲ್ಲಿ ಕನ್ಸೋಲ್ ಡಾಟ್ ಲಾಗ್ ಆಫ್
ಟಾಸ್ಕ್ ಮಾಡಿದ್ರೆ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿ ಇಲ್ಲಿ ಹೋಗಿದ ನಂತರ ಇಫ್ ಐ ರೈಟ್ ಸಮಥಿಂಗ್ ಕ್ಲಿಕ್ ಆನ್ ಆಡ್ ಟಾಸ್ಕ್ ಯು ಗೆಟ್ ಸಮಥಿಂಗ್. ಸೊ ಬರ್ದ ವ್ಯಾಲ್ಯೂ ಇಲ್ಲಿ ಬರ್ತದೆ. ಸೊ ಬರ್ದ ವ್ಯಾಲ್ಯೂ ಅಲ್ಲಿ ಇದೆ. ಆ ಬರ್ದ ವ್ಯಾಲ್ಯೂ ಅನ್ನು ನಾವೀಗ ಪುಷ್ ಮಾಡಬೇಕು, ಕರೆಕ್ಟ್ ಅಲ್ಲ? ಸೊ ಲೋಕಲ್ ಸ್ಟೋರೇಜ್ಗೆ ಪುಷ್ ಮಾಡಬೇಕು. ಸೊ ಲೋಕಲ್ ಸ್ಟೋರೇಜ್ ಡಾಟ್ ಸೆಟ್ ಐಟಮ್ಸ್ ನಾವು ಆಲ್ರೆಡಿ ಬರ್ದಿದ್ದೇವೆ. ಸೆಟ್ ಐಟಮ್ಸ್ ಅದಕ್ಕೊಂದು ಕೀ ಕೊಡಬೇಕು. ಸೊ ಕೀ ನಾವು ಟಾಸ್ಕ್ ಕೊಡುವ. ಟಾಸ್ಕ್ ಕೊಟ್ಟ ನಂತರ ಅದಕ್ಕೆ ಈ ಟಾಸ್ಕ್ ಎಂಬ ವ್ಯಾಲ್ಯೂ ಕೊಡುವ. ಈ ಟಾಸ್ಕ್ ಅಲ್ಲಿ ನೀವು ಬರ್ದಂತಹ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಸೊ ಈಗ ವಾಕ್ ದ ಡಾಗ್ ಅಂತ ತೆಗೆದು hello add task application and you get task hello. ಗ್ರೇಟ್. ಸೊ ಈಗ ಒಂದು ಪ್ರಾಬ್ಲಮ್ ಇದೆ ಏನಂತ ಹೇಳಿದ್ರೆ, ಹಾಯ್ ಈಗ ನಾನು ಮೈಕ್ರೋ ಡಿಗ್ರಿ ಎಂದು ಕೊಟ್ಟು ಕ್ಲಿಕ್ ಮಾಡಿದ್ರೆ ನನ್ನ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಹಳೆ ವ್ಯಾಲ್ಯೂ ಅನ್ನು ರೀಪ್ಲೇಸ್ ಮಾಡುತ್ತೆ. ಸೊ ದಟ್ ಈಸ್ ನಾಟ್ ಅ ಗುಡ್ ಯೂಸರ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನು ಹಾಕೋಕ್ಕಿಂತ ಮುಂಚೆ ನಾನು ಅಲರ್ಟ್ ಕೊಟ್ಟು ಬಿಡ್ತೇನೆ. ಟಾಸ್ಕ್ ಸೇವ್ಡ್ ಎಂಬ ಒಂದು ಅಲರ್ಟ್ ಕೊಟ್ಬಿಡ್ತೇನೆ ಯೂಸರ್ಗೆ ಗೊತ್ತಾಗ್ಲಿಕ್ಕೆ. ಸೊ ನಾವೀಗ ವಾಕ್ ದ ಡಾಗ್ ಅಂತ ಕ್ಲಿಕ್ ಮಾಡಿದ್ರೆ ಟಾಸ್ಕ್ ಸೇವ್ಡ್. ಓಕೆ, ವ್ಯಾಲ್ಯೂ ನೋಡಿ, ಟಾಸ್ಕ್ ವಾಕ್ ದ ಡಾಗ್. ಸೊ ನಾವು ಯಾವ ವ್ಯಾಲ್ಯೂ ಹಾಕ್ತಿದ್ದೇವೆ ಆ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದ್ರೆ ರೀಪ್ಲೇಸ್ ಆಗುತ್ತೆ, ಹಳೆ ವ್ಯಾಲ್ಯೂ ಮೇಲೆ ರೀಪ್ಲೇಸ್ ಆಗುತ್ತೆ. ಸೊ ನಮ್ಗೆ ಈ ತರ ಆಗ್ಬಾರ್ದು. ಸೊ ಅದಕ್ಕೆ ನಾವೇನಾದ್ರೂ ಸೊಲ್ಯೂಷನ್ ಕಂಡು ಹುಡುಕ್ಬೇಕು. ಓಕೆ, ಸೊ ಏನ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಒಂದು ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡುವ. ಅರೇ ಎಂಬ ಒಂದು ವೇರಿಯೇಬಲ್. ನನ್ನ ಸೊಲ್ಯೂಷನ್ ಏನಂತ ಹೇಳಿದ್ರೆ, ಬೇರೆ ಸೊಲ್ಯೂಷನ್ ಇರ್ಬೋದು, ನೀವು ಥಿಂಕ್ ಮಾಡಿ, ಜಸ್ಟ್ ಪಾಸ್ ಫಾರ್ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅದರ ಬಗ್ಗೆ ಥಿಂಕ್ ಮಾಡಿ, ಹೇಗೆ ಆಲೋಚನೆ ಮಾಡಿ ವಿ ಕ್ಯಾನ್ ಡೂ ದ್ಯಾಟ್ ಅಂತ. ಸೊ ನನ್ನ ಸೊಲ್ಯೂಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಅರೇ ಅನ್ನು ಕ್ರಿಯೇಟ್ ಮಾಡುದು, ಎಂಟಿ ಅರೇ. ಸೊ ಆ ಎಂಟಿ ಅರೇ ಒಳಗೆ ಈ ವ್ಯಾಲ್ಯೂಸ್ ಅನ್ನು ಹಾಕುದು. ಓಕೆ, ಸೊ ನಾವು ಅರೇ ಎಂಟಿ ಇದ್ರೆ ಆ ಎಂಟಿ ಅರೇ ಒಳಗೆ ವ್ಯಾಲ್ಯೂ ಹಾಕುದು. ಇನ್ ಕೇಸ್ ಅರೇ ಒಳಗೆ ಬೇರೆ ವ್ಯಾಲ್ಯೂ ಇದ್ರೆ ಆ ಅರೇಯನ್ನು ತೆಗೆದು ಈ ಹೊಸ ವ್ಯಾಲ್ಯೂಸ್ ಅನ್ನು ಅದಕ್ಕೆ ಪುಷ್ ಮಾಡುವಂಥದ್ದು. ಓಕೆ, ಸೊ ಲೆಟ್ ಟಾಸ್ಕ್ಸ್ ಎಂಬ ಒಂದು ಅರೇ ಅನ್ನು ಡಿಕ್ಲೇರ್ ಮಾಡ್ತೇನೆ. ಅರೇ ಇಲ್ಲಿ ಡಿಕ್ಲೇರ್ ಮಾಡೋದು ಬೇಡ. ಸೊ ವಿಲ್ ಜಸ್ಟ್ ಡೂ ಲೆಟ್ ಟಾಸ್ಕ್. ಅದಾದ ನಂತರ ಇಫ್ ಕಂಡೀಷನ್ ಅಲ್ಲಿ ಚೆಕ್ ಮಾಡ್ತೇನೆ, ಇಫ್ ಲೋಕಲ್ ಸ್ಟೋರೇಜ್ ಡಾಟ್ ಗೆಟ್ ಐಟಮ್. ಸೊ ನನಗೆ ಬೇಕಾದಂತ ಐಟಮ್ ಟಾಸ್ಕ್ ಎಂಬ ಐಟಮ್ ಈಸ್ ಈಕ್ವಲ್ ಟು ನಲ್ ಆಗಿದ್ರೆ, ಸೊ ವ್ಯಾಲ್ಯೂ ನನಗೆ ನಲ್ ಆಗಿದ್ರೆ ಅಂತ ಹೇಳಿದ್ರೆ ಲೋಕಲ್ ಸ್ಟೋರೇಜ್ ಒಳಗೆ ಯಾವುದೇ ವ್ಯಾಲ್ಯೂ ಇಲ್ಲದಿದ್ರೆ ನಾನು ನನ್ನ ಟಾಸ್ಕ್ ಎಂಬ ವೇರಿಯೇಬಲ್ ಅನ್ನು ಒಂದು ಅರೇಗೆ ಇನಿಷಿಯಲೈಸ್ ಮಾಡ್ತೇನೆ, ಎಂಟಿ ಅರೇಗೆ ಇನಿಷಿಯಲೈಸ್ ಮಾಡ್ತೇನೆ. ಇನ್ ಕೇಸ್ ಅಲ್ಲಿ ವ್ಯಾಲ್ಯೂ ಇದ್ರೆ, ಇನ್ ಕೇಸ್ ನಮ್ಮ ಲೋಕಲ್ ಸ್ಟೋರೇಜ್ ಅಲ್ಲಿ ವ್ಯಾಲ್ಯೂ ಇದ್ರೆ ಟಾಸ್ಕ್ಸ್ ಇಸ್ ಈಕ್ವಲ್ ಟು ಲೋಕಲ್ ಸ್ಟೋರೇಜ್ ಡಾಟ್ ಗೆಟ್ ಐಟಮ್. ಹೀಗೆ ಟಾಸ್ಕ್ ಅನ್ನು ಹಾಕ್ತೇನೆ. ಓಕೆ, ಟಾಸ್ಕಿಗೆ ಆ ವ್ಯಾಲ್ಯೂನ್ ಹಾಕ್ತೇನೆ, ಟಾಸ್ಕ್ ಎಂಬ ವ್ಯಾಲ್ಯೂನ್ ಹಾಕ್ತೇನೆ. ಸೊ ಅದೇನಾಗಿರ್ತದೆ ಅಂತ ಹೇಳಿದ್ರೆ, ಈಗ ಇದು ನಾವು ಸ್ಟ್ರಿಂಗ್ ಅಲ್ಲಿ ಹಾಕ್ತಿದ್ದೇವೆ. ಸೊ ನಮ್ಗೆ ಅದು ಜೇಸನ್ ಆಬ್ಜೆಕ್ಟ್ ಅಲ್ಲಿ ಬೇಕು. ಸೊ ಜೇಸನ್ ಡಾಟ್ ಪಾರ್ಸ್ ಮಾಡಿಕೊಂಡು ಐ ವಿಲ್ ಪುಟ್ ದ ವ್ಯಾಲ್ಯೂಸ್ ಹಿಯರ್. ಸೊ ನೆಕ್ಸ್ಟ್ ಏನ್ ಮಾಡುದು ಅಂತ ಹೇಳಿದ್ರೆ, ಆ ಟಾಸ್ಕ್ ಅರೇಗೆ ನಾನು ನನ್ನ ಟಾಸ್ಕ್ ಅನ್ನು ಹಾಕ್ತೇನೆ. ಓಕೆ, ಟಾಸ್ಕ್ ಅರೇಗೆ ನಾನು ನನ್ನ ಟಾಸ್ಕ್ ಅನ್ನು ಹಾಕ್ತೇನೆ. ಸೊ ಏನ್ ಮಾಡಿದೆ, ನಾನು ಟಾಸ್ಕ್ ಎಂಬ ವೇರಿಯೇಬಲ್ ಡಿಕ್ಲೇರ್ ಮಾಡಿದೆ. ಲೋಕಲ್ ಸ್ಟೋರೇಜ್ ಅಲ್ಲಿ ಟಾಸ್ಕ್ ಏನು ಇಲ್ಲದಿದ್ರೆ ಟಾಸ್ಕ್ ಎಂಟಿ ಅರೇ ರಿಟರ್ನ್ ಆಗುತ್ತೆ. ಇಲ್ಲದಿದ್ರೆ ಆ ಪರ್ಟಿಕ್ಯುಲರ್ ಟಾಸ್ಕ್ ಆ ಅರೇಯಲ್ಲಿ ಯಾವ್ದೆಲ್ಲ ವ್ಯಾಲ್ಯೂಸ್ ಇದೆ ಅದು ರಿಟರ್ನ್ ಆಗುತ್ತೆ. ಆ ಬಂದ ಅರೇಗೆ ನಾನು ನನ್ನ ಹೊಸ ಟಾಸ್ಕ್ ಅನ್ನು ಹಾಕ್ತೇನೆ. ಸೊ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ನಂತರ ನಾನೀಗ ಲೋಕಲ್ ಸ್ಟೋರೇಜ್ ಡಾಟ್ ಸೆಟ್ ಐಟಮ್. ಸೊ ಲೋಕಲ್ ಸ್ಟೋರೇಜ್ ಡಾಟ್ ಸೆಟ್ ಐಟಮ್ ನಂತರ ಟಾಸ್ಕ್, ಇಲ್ಲಿ ಟಾಸ್ಕ್ ಆಗ್ಬೇಕು. ಯಾಕಂತ ಹೇಳಿದ್ರೆ ನಾವು ಅರೇಯನ್ನು ಮಾಡ್ತಿದ್ದೇವೆ, ಅರೇಗೆ ಹಾಕ್ತಿದ್ದೇವೆ, ಟಾಸ್ಕ್ ಆಗ್ಬೇಕು. ಅದಾದ ನಂತರ ಇಲ್ಲಿ ಕೂಡ ನಾವು ಈ ಟಾಸ್ಕ್ ಎಂಬ ಅರೇಯನ್ನು ಡಿಕ್ಲೇರ್ ಮಾಡ್ತಿದ್ದೇವೆ. ಸೊ ಟಾಸ್ಕ್. ಸೊ ಅದಕ್ಕಿಂತ ಮುಂಚೆ ಇದನ್ನು ಸ್ಟ್ರಿಂಗಿಫೈಗೆ ಕನ್ವರ್ಟ್ ಮಾಡಬೇಕು. ಓಕೆ, ಜೇಸನ್ ಡಾಟ್ ಸ್ಟ್ರಿಂಗಿಫೈ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಹಾಕುವಂತದ್ದು ಇಸ್ ಅ ಅರೇ, ಜೇಸನ್ ಡಾಟ್ ಸ್ಟ್ರಿಂಗಿಫೈ ಆಫ್ ಟಾಸ್ಕ್. ಓಕೆ, ನೋಡೋಣ, ಸೇವ್ ಮಾಡ್ಕೊಳ್ಳಿ, ನೋಡೋಣ ಏನ್ ಬರುತ್ತೆ ಅಂತ. ಸೊ ಫಸ್ಟ್ ಎಲ್ಲ ಎರೇಸ್ ಮಾಡೋಣ, ರಿಫ್ರೆಶ್. ಇಟ್ಸ್ ಓಕೆ. ಈ ವ್ಯಾಲ್ಯೂ ಅನ್ನು ಫಸ್ಟ್ ಡಿಲೀಟ್ ಮಾಡೋಣ. ಎಲ್ಲ ಡಿಲೀಟ್ ಮಾಡಿ ಆಯ್ತು. ಸೊ ನಾವೇನ್ ಮಾಡೋದು, ಹಾಯ್
ವ್ಯಾಲ್ಯೂ ಇಲ್ಲಿ ಬರುತ್ತೆ ನೋಡಿ. ಈಗ ಅರೇ ಆಗುತ್ತೆ, ಅರೇ ಫಾರ್ಮ್ಯಾಟ್ ಅಲ್ಲಿ ಇದೆ. ಅರೇ ಫಾರ್ಮ್ಯಾಟ್ ಅಲ್ಲಿ ಇದ್ದ ನಂತರ ಅಲ್ಲಿ ಒಂದು ಸ್ಟ್ರಿಂಗ್ ಕನ್ವರ್ಟ್ ಮಾಡಿದಂತ ಸ್ಟ್ರಿಂಗ್, ನಾವು ಅದಕ್ಕೆ ಸ್ಟ್ರಿಂಗ್ ಕನ್ವರ್ಟ್ ಮಾಡಿ ಟಾಸ್ಕ್ ಅನ್ನು ಮಾಡ್ತೇವೆ. ವ್ಯಾಲ್ಯೂ ಅನ್ನು ಅಲ್ಲಿಂದ ತಗೊಳ್ಳುವಾಗ ಸ್ಟ್ರಿಂಗ್ ಅಲ್ಲಿ ಬಂದದನ್ನು ನಾವು ಪಾರ್ಸ್ ಮಾಡಿ ಆಬ್ಜೆಕ್ಟ್ ಗೆ ಮಾಡಿ ಆಬ್ಜೆಕ್ಟ್ ಅನ್ನು ಹಾಕುವಾಗ ಪುನಃ ಸ್ಟ್ರಿಂಗ್ ಕನ್ವರ್ಟ್ ಮಾಡ್ತೇವೆ. ನೆಕ್ಸ್ಟ್ ಹಾಯ್ ಫ್ರಮ್ ಮೈಕ್ರೋ ಡಿಗ್ರಿ, ಸರಿಯಾ? ನೋಡಿ, ಓ ಇಟ್ಸ್ ರಿಪ್ಲೇಸಿಂಗ್ ಅಗೇನ್, ಪುನಃ ರಿಪ್ಲೇಸ್ ಆಗ್ತಾ ಇದೆ. ರಿಪ್ಲೇಸ್ ಆಗಬಾರ್ದಿತ್ತು ಟಾಸ್ಕ್ಸ್. So local storage dot get items of tasks is equal to 3 equal to null beta document dot get element by id task dot value. Getting the task empty task ಆಗಿ ಕನ್ವರ್ಟ್ ಆಗುತ್ತೆ. else json dot parse ಮಾಡಬೇಕು. parse ಮಾಡಿದ ನಂತರ task is equal to local storage dot get items of tasks. So ನಾವಿಲ್ಲಿ okay, it should be tasks. ಸೇವ್ ಮಾಡಿ ಈಗ ನೋಡೋಣ. just we will do it. Okay, walk the dog, save, click the micro degree. Yes, so now it's working. So ನಾನು ಏನ್ ಮಾಡಿದ್ದೆ ಅಂತ ಹೇಳಿದ್ರೆ ಅಲ್ಲಿ ನನ್ನ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಾನು ಇಲ್ಲಿ ಟಾಸ್ಕ್ ಅಂತ ಕೊಟ್ಟಿದ್ದೆ. it should have been tasks. Okay, so ನಾವು ಟಾಸ್ಕ್ ಎಂಬ ವ್ಯಾಲ್ಯೂ ಕೊಡ್ತಿದ್ದೇವೆ. ಈಗ ನಮ್ಮ ಎರಡು ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಫಸ್ಟ್ ವ್ಯಾಲ್ಯೂ ಅಂಡ್ ದ ಸೆಕೆಂಡ್ ವ್ಯಾಲ್ಯೂ ಈಗ ಇಲ್ಲಿ ನಮ್ಮ ಲೋಕಲ್ ಸ್ಟೋರೇಜ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಡೂ ಗೈಸ್. ಇದನ್ನು ನೀವು ಹೀಗೆ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಹೌ ಯು ಸ್ಟೋರ್ ಸಮ್ ವ್ಯಾಲ್ಯೂಸ್ ಅಂಡ್ ಗೆಟ್ ಸಮ್ ವ್ಯಾಲ್ಯೂಸ್ ಫ್ರಮ್ ಲೋಕಲ್ ಸ್ಟೋರೇಜ್. ಸೊ ನಿಮ್ಗೆ ಒಂದು ಚಿಕ್ಕ ಟಾಸ್ಕ್ ಏನು ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಅನ್ನು ನೀವು ಯು ಹ್ಯಾವ್ ಟು ಲೂಪ್ ಥ್ರೂ ಅಂಡ್ ಯು ಹ್ಯಾವ್ ಟು ಗೆಟ್. ಸೊ ನಿಮ್ಗೆ ಇರುವ ಚಿಕ್ಕ ಟಾಸ್ಕ್ ಅಂತ ಹೇಳಿದ್ರೆ ಗೆಟ್ ದ ವ್ಯಾಲ್ಯೂಸ್ ಫ್ರಮ್ ಲೋಕಲ್ ಸ್ಟೋರೇಜ್. ಯೂಸ್ ಯೋರ್ ಟೈಮ್ ಅಂಡ್ ಡೂ ಇಟ್. ಓಕೆ, ನಿಮ್ಗೆ ಗೆಟ್ ಐಟಮ್ಸ್ ಯೂಸ್ ಮಾಡ್ಬೋದು. ಗೆಟ್ ಐಟಮ್ಸ್ ಯೂಸ್ ಮಾಡಿ ವ್ಯಾಲ್ಯೂ ಪರ್ಟಿಕ್ಯುಲರ್ ಟಾಸ್ಕ್ ಅನ್ನು ಲೂಪ್ ಥ್ರೂ ಮಾಡಿದ ನಂತರ ಗೆಟ್ ದ ವ್ಯಾಲ್ಯೂಸ್ ಟು ದ ಕನ್ಸೋಲಿಗೆ ಮಾಡಿ. ಫಾರ್ ಈಚ್ ಅನ್ನು ಯೂಸ್ ಮಾಡಿ task dot for each, ಅದಾದ ನಂತರ you get the value. Okay, so thank you guys for watching. So by this ನಮ್ಮ DOM manipulation ಎಂಬ ಸೆಕ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಾವು DOM ಇದು ಕೆಲವು ಪ್ರಾಜೆಕ್ಟ್ಸ್ ಗೆ ಇಳಿತೇವೆ. So we all know that projects are exciting. So we'll see you in the next particular section where we deal with projects. ನಾವು DOM related ಮತ್ತು ಫಂಡಮೆಂಟಲ್ಸ್ ಇಲ್ಲಿವರೆಗೆ ಏನು ಕಲ್ತಿದ್ದೇವೋ ಅದನ್ನ ಇಟ್ಕೊಂಡು ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡ್ತೇವೆ. Okay, so see you soon.